ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ಮಕ್ಕಳ ಮದುವೆ ಸೆಟ್ ಆಗ್ತಾ ಇಲ್ವಾ? ಯೋಚನೆ ಮಾಡಬೇಡಿ. ನಾವು ನಿಮಗೆ ಹೇಳುವಂತಹ 4 ಉಪಾಯಗಳನ್ನ ಮಾಡಿಕೊಂಡ್ರೆ ಫಟ್ ಅಂತ ನಿಮ್ಮ ಮಕ್ಕಳ ಮದುವೆ ಸೆಟ್ ಆಗುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ. ವಿಷ್ಣುವಿನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಮಕ್ಕಳ ಮದುವೆ ಬಗ್ಗೆ ಎಲ್ಲಾ ತಂದೆ ತಾಯಿಗಳು ತಲೆ ಕೆಡಿಸ್ಕೊಳ್ತಾರೆ. ಮಕ್ಕಳು ವಯಸ್ಸಿಗೆ ಬಂದ ತಕ್ಷಣ ಮದುವೆ ಬಗ್ಗೆ ಅನೇಕ ಕನಸುಗಳನ್ನ ಕಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೇನೆ ತಂದೆ ತಾಯಿಗಳು ಕೂಡ ಮಕ್ಕಳ ಮದುವೆ ಬಗ್ಗೆ ಕನಸು, ಆಸೆ, ಆಕಾಂಕ್ಷೆ ಇವೆಲ್ಲವನ್ನು ಕಟ್ಕೊಳ್ತಾರೆ. ಅಲ್ಲದೆ ಹಣಕಾಸಿನ ಹೊಂದಾಣಿಕೆಯ ಜವಾಬ್ದಾರಿಯೂ ಕೂಡ ಅವರ ಮೇಲಿರುತ್ತೆ. ಇನ್ನೂ ಹೆಚ್ಚಾಗಿ ಮಗಳಿಗೆ ಎಂಥ ಹುಡುಗ ಸಿಗ್ತಾನೋ ಏನೋ, ಅಥವಾ ಮಗನಿಗೆ ಸಿಗುವಂತ ಹೆಣ್ಣು ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತಾಳ, ಮುಂದೆ ಭವಿಷ್ಯ ಹೇಗಿರುತ್ತೋ ಏನೋ ಅನ್ನೋ ಆತಂಕ, ಚಿಂತೆ ಹೆತ್ತವರಿಗೆ ಇದ್ದೇ ಇರುತ್ತೆ. ಚಿಂತೆ ಬೇಡ, ವಿಡಿಯೋ ನೋಡಿದ ಮೇಲೆ ಹೆತ್ತವರ ಮನಸ್ಸು ಹಗುರ ಆಗುತ್ತೆ. ಅಂಥ ಸಮಾಧಾನ ಮತ್ತು ಪರಿಹಾರ ಈ ವಿಡಿಯೋ ನಿಮಗೆ ನೀಡುತ್ತೆ. ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆಗೆ ಬಿದ್ದಿರುವಂತಹ ತಂದೆ ತಾಯಿಗಳು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮಕ್ಕಳ ಮದುವೆ ಸೆಟ್ ಆಗದೆ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಗ್ರಹಗತಿಗಳು, ಪೂರ್ವಜನ್ಮದ ಕರ್ಮಫಲ ಇರಬಹುದು, ಜಾತಕ ಕೂಡ ಬರ್ತಾ ಇಲ್ಲ, ಮಕ್ಕಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಾಗಿದೆ ಆದ್ರೆ ತಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಮದುವೆ ಮುಂದೂಡ್ತಾ ಇದ್ದಾರೆ, ಮದುವೆ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಕಾರಣ ಇರಬಹುದು. ಲೈಫ್ ನಲ್ಲಿ ಮೊದಲು ಸೆಟ್ ಆಗ್ಬೇಕು ಆಮೇಲೆ ಮದುವೆ ಆಗ್ತೀನಿ ಅಂತ ಮಕ್ಕಳು ಕಾರಣ ಕೊಡ್ತಾ ಇರಬಹುದು. ಹೀಗೆ ಮದುವೆ ವಿಳಂಬ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತವೆ. ಮದುವೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಹೆತ್ತವರಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ಉಪಾಯಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಇದರಿಂದ ನಿಮ್ಮ ಮಕ್ಕಳ ವಿವಾಹ ಬೇಗ ಸೆಟ್ ಆಗುತ್ತೆ, ಹೆತ್ತವರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಈ ವಿಡಿಯೋದಲ್ಲಿ ನಾವು ನಿಮಗೆ 4 ರೆಮಿಡಿಗಳನ್ನ ಹೇಳ್ತಾ ಇದ್ದೀವಿ. ಇವುಗಳನ್ನ ಚಾಚೂ ತಪ್ಪದೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗುತ್ತೆ. ಈ ಉಪಾಯವನ್ನ ಶ್ರದ್ಧೆ, ಭಕ್ತಿಯಿಂದ, ಸಕಾರಾತ್ಮಕತೆಯಿಂದ, ನಿಷ್ಠೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ವಿವಾಹ ಅತಿ ಶೀಘ್ರದಲ್ಲೇ ಆಗುತ್ತೆ. ಇಂತಹ ಉಪಾಯಗಳು ಫಲಿಸುತ್ತಾ ಅನ್ನೋ ಅನುಮಾನ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿಯೇ ಬಿಡೋಣ ಅಂತ ಈ ರೆಮಿಡಿ ಮಾಡಿಕೊಂಡ್ರೆ ಇದರಿಂದ ಯಾವುದೇ ರೀತಿಯ ಫಲಿತಾಂಶ ಸಿಗೋದಿಲ್ಲ. ನಾವು ನಂಬಿಕೆ ಇಟ್ಟು ದೇವರಲ್ಲಿ ಮೊರೆ ಹೋದ್ರೆ ಮಾತ್ರ ಭಗವಂತ ನಮ್ಮ ಕೈ ಹಿಡಿತಾನೆ. ಅಪನಂಬಿಕೆ ಅಥವಾ ಅನುಮಾನದಿಂದ ಕೇಳ್ಕೊಂಡ್ರೆ ನಾವು ಕೇಳಿದ್ದು ಸಿಗೋದಿಲ್ಲ. ಇದು ಯೂನಿವರ್ಸ್ನ ನಿಯಮ. ಮೊದಲನೇದಾಗಿ ಈ ಕೆಲಸವನ್ನ ತಂದೆ ಮಾಡಬೇಕಾಗುತ್ತೆ. ಮಂಗಳವಾರದಂದು ಒಂದು ಇಟ್ಟಿಗೆಯನ್ನ ತರಬೇಕು. ಈ ರೆಮಿಡಿಗೆ ಸಿಮೆಂಟ್ ಇಟ್ಟಿಗೆ ವರ್ಕ್ ಆಗೋಲ್ಲ, ಮಣ್ಣಿನ ಇಟ್ಟಿಗೆಯೇ ಆಗಿರಬೇಕು. ಈ ಇಟ್ಟಿಗೆಯನ್ನ ನೀರಿನಿಂದ ಅಥವಾ ಗೋಮೂತ್ರದಿಂದ ಶುದ್ಧಗೊಳಿಸಬೇಕು. ನಂತರ ಇಟ್ಟಿಗೆಯ ಮೇಲೆ ಕಪ್ಪು ಬಣ್ಣದ ಸ್ಕೆಚ್ ಪೆನ್ನಿಂದ ಮೊಟ್ಟೆಯ ಆಕಾರ ಬರೆದು ಅದ್ರ ಮೇಲೆ ಬಾಧಾಯಿ ಅಂತ ಬರಿಬೇಕು. ನಂತರ ಆ ಇಟ್ಟಿಗೆಯನ್ನ ಮದುವೆ ಆಗಬೇಕಾದ ನಿಮ್ಮ ಮಗ ಅಥವಾ ಮಗಳಿಗೆ ತಲೆಯ ಮೇಲಿಂದ 7 ಬಾರಿ ದೃಷ್ಟಿ ತೆಗಿಬೇಕು. ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳು ಇಲ್ಲದೆ ಇದ್ರೆ ಅವರ ಫೋಟೋ ಮುಂದೆ 7 ಬಾರಿ ದೃಷ್ಟಿ ತೆಗಿಬೇಕು. ಇದೆಲ್ಲ ಆದ್ಮೇಲೆ ಆ ಇಟ್ಟಿಗೆಯನ್ನ ನಿಮ್ಮ ಮನೆಯಿಂದ ದೂರದಲ್ಲಿ ಯಾರೂ ಓಡಾಡದ ಸ್ಥಳದಲ್ಲಿ ಎಸಿಬೇಕು. ಎಸದ ನಂತರ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲು ತೊಳ್ಕೊಳ್ಬೇಕು. 2ನೇ ಉಪಾಯ, ಮದುವೆ ಆಗ್ಬೇಕಾಗಿರುವ ಹುಡುಗ ಮತ್ತು ಹುಡುಗಿಯೂ ಕೂಡ ತಮ್ಮ ಕಡೆಯಿಂದ ಪ್ರಯತ್ನ ಪಡ್ಲೇಬೇಕು. ಯಾರ ಹೊಟ್ಟೆ ನೋವುತ್ತೋ ಅವರು ಮಾತ್ರೆ ತಗೊಳ್ಳೇಬೇಕು ಅಲ್ವಾ? ಮದುವೆ ಆಗ್ಬೇಕಾಗಿರುವ ಹುಡುಗ ಅಥವಾ ಹುಡುಗಿ ಪ್ರತಿದಿನ ಸ್ನಾನ ಮಾಡೋದಕ್ಕೂ ಮುಂಚೆ ನೀರಿನಲ್ಲಿ 2 ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕಿ ಸ್ನಾನ ಮಾಡಬೇಕು. ಈ ಕೆಲಸವನ್ನ ನಿಮ್ಮ ಮಕ್ಕಳು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಅವರ ಮದುವೆ ಆದಷ್ಟು ಬೇಗ ಆಗುತ್ತೆ. ಈ ಉಪಾಯ ಫೇಲ್ ಆಗಿರೋ ಮಾತೇ ಇಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳು ಸ್ನಾನದ ನೀರಲ್ಲಿ ಅರಿಶಿನ ಪುಡಿಯನ್ನ ಹಾಕಿ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಆದ್ರೆ ಅವ್ರು ಮಾಡಬೇಕಾಗಿರೋದು ಇಷ್ಟೇ.
ಒಂದು ಅರಿಶಿನ ಕೊಂಬನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಅವ್ರ ಬಳಿ ಇಟ್ಕೊಂಡ್ರೆ ಸಾಕು. ಇದು ಕೂಡ ಪವರ್ಫುಲ್ ಉಪಾಯ. ಮಕ್ಕಳ ಮದುವೆ ಶೀಘ್ರದಲ್ಲಿ ಆಗ್ಬೇಕಂದ್ರೆ ತಾಯಂದಿರಿಗೆ ಒಂದು ವಿಶೇಷವಾದ ಮತ್ತು ಪ್ರಭಾವಿ ಉಪಾಯವನ್ನ ಹೇಳ್ಕೊಡ್ತಾ ಇದ್ದೀವಿ. ತಾಯಿ ಈ ಉಪಾಯವನ್ನ ಮಾಡಿ ನೋಡ್ಬೇಕು. ಒಂದು ಬಿಳಿ ಬಣ್ಣದ ಯಾವುದಾದ್ರೂ ಸ್ವೀಟ್, ಒಂದು ಗುಲಾಬಿ ಹಾರ ಮತ್ತು ಶುದ್ಧವಾದ ನೀರನ್ನ ತಗೊಂಡು ದೇವರ ಮನೆಯಲ್ಲಿ ಕೂತ್ಕೊಳ್ಬೇಕು. ನಂತರ ನಿಮ್ಮ ಮೇಲೆ ಮತ್ತು ನೀವು ಕುಳಿತ ಸ್ಥಳದಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ನಂತರ ನಿಮ್ಮ ಕೈಯಲ್ಲಿ ನೀರಿಟ್ಕೊಂಡು ಮಗ ಅಥವಾ ಮಗಳ ವಿವಾಹವಾಗುವವರೆಗೂ ಮಂತ್ರವನ್ನ ಜಪಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಬೇಕು. ಸಂಕಲ್ಪ ಮಾಡಿದ ನಂತರ ನೀರನ್ನ ನೆಲಕ್ಕೆ ಬಿಡಬೇಕು. ನಂತರ ನೀವು ತೆಗೆದುಕೊಂಡಿದ್ದ ಗುಲಾಬಿಯ ಮಾಲೆಯನ್ನ ಶಿವಪಾರ್ವತಿ ಫೋಟೋಗೆ ಹಾಕಬೇಕು. ನಂತರ ನೀರನ್ನ ಮತ್ತೆ ಕೈಯಲ್ಲಿ ಇಟ್ಕೊಂಡು ಪಾರ್ವತಿ ದೇವಿ, ನನ್ನ ಮಗ ಅಥವಾ ಮಗಳ ವಿವಾಹ ಶೀಘ್ರದಲ್ಲಿ ನೆರವೇರಿದ್ರೆ ನಿನಗೆ ಮದುವೆಯ ಸಾಮಗ್ರಿಗಳನ್ನ ದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿರುವ ನೀರನ್ನ ಕೆಳಗೆ ಬಿಡಬೇಕು. ಆದರೆ ವೀಕ್ಷಕರೇ, ನೆನಪಲ್ಲಿಡಿ, ಈ ಕೆಲಸವನ್ನ ನೀವು ಶುಕ್ಲ ಪಕ್ಷದ ಸೋಮವಾರ ಮತ್ತು ಶುಕ್ರವಾರದ ದಿನದಂದು ಮಾಡಬೇಕು. ಮಂತ್ರ ಯಾವುದು ಅಂತ ಈಗ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಪ್ರತಿದಿನ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಮದುವೆಯ ಸಿಹಿ ಸುದ್ದಿ ಆದಷ್ಟು ಬೇಗ ಬರುತ್ತೆ. ಶ್ರದ್ಧೆ ಭಕ್ತಿಯಿಂದ ತಾಯಂದಿರು ಈ ಮಂತ್ರವನ್ನ ಹೇಳ್ಕೊಳ್ಬೇಕು. ಮದುವೆ ಆದ್ಮೇಲೆ ಪಾರ್ವತಿ ದೇವಿಗೆ ಹರಕೆ ಮಾಡ್ಕೊಂಡಿರೋದನ್ನ ಕೊಡ್ಲೇಬೇಕು, ಮರಿಬೇಡಿ. ಮದುವೆಯ ಎಲ್ಲಾ ಸಾಮಗ್ರಿಗಳನ್ನು ಪಾರ್ವತಿ ದೇವಿಗೆ ಅರ್ಪಿಸಲೇಬೇಕು. ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಆ ಸಾಮಗ್ರಿಗಳನ್ನ ಸಮರ್ಪಿಸಿ ಮನೆಗೆ ಬರಬೇಕು. ಮಂತ್ರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳ ವಿವಾಹ ಅತಿ ಶೀಘ್ರದಲ್ಲಿ ಆಗುತ್ತೆ. ಈ ಮಂತ್ರವನ್ನ ತಪ್ಪಿಲ್ಲದೆ ಪಠಿಸಿದ್ರೆ ಪಾರ್ವತಿ ದೇವಿ ಪ್ರಸನ್ನಳಾಗ್ತಾಳೆ. ನಿಮ್ಮ ಮಕ್ಕಳ ವಿವಾಹ ಶೀಘ್ರದಲ್ಲೇ ನೆರವೇರುತ್ತೆ. ವೀಕ್ಷಕರೇ, ನೋಡೋದ್ರಲ್ವಾ, ಮಕ್ಕಳ ಮದುವೆ ಸೆಟ್ ಆಗ್ತಾ ಇಲ್ವಾ? ಯೋಚನೆ ಮಾಡಬೇಡಿ. ನಾವು ನಿಮಗೆ ಹೇಳುವ 4 ಉಪಾಯಗಳನ್ನ ಮಾಡಿಕೊಂಡ್ರೆ ಫಟ್ ಅಂತ ನಿಮ್ಮ ಮಕ್ಕಳ ಮದುವೆ ಸೆಟ್ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶಿವ ಪಾರ್ವತಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.